ಗೈಸ್ ಫೈನಲಿ ಮೈಕೊಂಡಕ್ಕ ಬಂದು ಇಳಿದಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತು ಮೈಕೊಂಡಕ್ಕೆ ಹೋಗ್ತಾ ಇದ್ದೀವಿ, ಕೆಲಸ ಇದೆ, ಒಂದು ಚೋಟ್ರಿ ಆರ್ಡ್ರ್ ಇದೆ, ಅದಕ್ಕೋಸ್ಕರ ಹೋಗ್ತಿದೆ. ಭಾಳ ದಿನ ಆಯಿತು ಲಾಗ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಹೆಂಗಾಗುತ್ತೋ ಹಂಗೆ ಮಾಡೋಣ. ಇವತ್ತು ಎಷ್ಟು ಸಿಗುತ್ತೆ ಅಷ್ಟು ಕಂಟೆಂಟ್ ಮಾಡ್ತೀನಿ. ಗೈಸ್ ಬಸ್ಸನ್ನ ರೆಡಿ ಇದೆ ಮೈಕೊಂಡಕ್ಕೆ ಹೋಗಕ್ಕೆ, ನಾವು ಕೂಡ ರೆಡಿ ಆಗಿದ್ದೀವಿ. ಹುಲಿ ಹುಡ್ರು ಮಾತ್ರ ಕರ್ಸಂಗಿಲ್ಲ. चीटिंग करता है तू. ಮೈಕೊಂಡ ಎಲ್ಲ ಖಾಲಿ ಎಲ್ಲ ಆಧಾರ್ ಕಾರ್ಡ್ ಪ್ರಭಾವ. ಆಮೇಲೆ ಬಸ್ಸಲ್ಲಿ ಕುತ್ಕೊಂಡಿದ್ದು ಗುರು ಮಂಗಳಮುಖಿಯವ್ರು ಬಂದ್ರು, ಅಮೌಂಟ್ ಕೇಳಿದ್ರು. ನಾನು ಇವನ ಮೇಲೆ ಹೇಳ್ತಿದ್ದೆ, ಇವನು ನನ್ನ ಮೇಲೆ ಹೇಳ್ತಿದ್ದೆ. ನಮ್ಮ ಪರಿಸ್ಥಿತಿ ಹಿಂಗಿತ್ತು. ಫೈನಲಿ ದಾವಣಗೆರೆಯಿಂದ 30 ಕಿಲೋಮೀಟರ್ ಗುರು ಮೈಕೊಂಡ, ಅಲ್ಲಿಂದ 1 ಅವರ್ ಜರ್ನಿ ಇತ್ತು. ಫೈನಲಿ ಮೈಕೊಂಡಕ್ಕೆ ಬಂದು ಇಳಿದ್ವಿ. ಗೈಸ್ ಫೈನಲಿ ಮೈಕೊಂಡಕ್ಕೆ ಬಂದು ಇಳಿದಿದ್ದೀವಿ. ಇವಾಗ ಚೌಟ್ರಿ ಗೈಸ್, ಚೌಟ್ರಿ ಬಾ. ಏ ಯಾವ್ದು ಚೌಟ್ರಿನ ಮನಿನ? ಚೌಟ್ರಿ ಆದ್ರೆ ಬದುಕಂತಾವಿ, ಮನಿ ಆದ್ರ ಗಯ ಹೊಡ್ಯಾಣ ರೇಸಿಂಗಿಂದ ಹೊಡ್ಯಾಣ. ಓ ಮಾನಸ ಗಂಗೋತ್ರಿ ಪಬ್ಲಿಕ್ ಸ್ಕೂಲ್. ಹಾ ಇಲ್ಲೇ ಇದೆ ಚೌಟ್ರಿ. ಕ್ಯಾಮ್ರಾ ತಿರುಗ್ತಾನೆ, ಯಾರ ಕಡೆ ಬರ್ತೀರ ಆ ಕಡೆ ಹೋಗ್ತೀರ. ಹಾ ಊಟಕ್ಕ ಬರ್ರೇ 250 ಜನ ಬರ್ಬೇಕು, ತಿಂಡಿ ಒಂದು 20 ಜನ ಬರ್ಬೇಕು. ನಮ್ಗೆ ಮಸ್ತ್ ಆಗತ್ತೆ ಬೇಗ ಹೋಗೋದಕ್ಕೆ. ತಿಂಡಿಗೆ 20 ಜನ ಬರಾಕು, ಊಟಕ್ಕೆ 200 ಜನ ಬರಾಕು. ಅಲ್ಲಪ್ಪಾ, ಊಟಕ್ಕೆ 300 ಜನ, ತಿಂಡಿಗೆ 20 ಜನ. ಅದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮೈಕೊಂಡ. ಮೈಕೊಂಡ ಅದೇನೋ ಓದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಶಾಲೆ. ಓ ಇಲ್ಲೇ ಇದೆ ಸಮುದಾಯ ಭವನ ಗಾಯ್ಸ್. ಸಮುದಾಯ ಬೆಸ್ಟ್. ಮನೆ ಇದ್ರೆ ಚಪಾಟಿ ಹೊರದೋಗ ನಮ್ದು. ಬದುಕೇನಿ ನಾನು ಮನೆ ಅಂತ ಹತ್ಕೊಂಡ್ಬಿಟ್ಟಿದ್ದೆ ಗಾಯ್ಸ್. ಮನೆ ಆಗಿದ್ರೆ ಚಪಾಟಿ ಕೇಳೋದು, ಯಾಕಂದ್ರೆ ಅವ್ರು ಹೇಳಂಗೆ ನಾವು ಕೇಳ್ಬೇಕತ್ತೆ. ಅದೇ ಚೌಟ್ರಿ ಆದ್ರೆ ನಾವು ಹೇಳ್ದಂಗೆ ಅವ್ರು ಕೇಳ್ಬೇಕು. ನಮಗೆ ಸಮುದಾಯ ಭವನ ಸಿಕ್ಕಿದ್ದು ಖುಷಿ ಆಯ್ತು ಒಂದು ಕಡೆಗೆ. ಹುಡುಗರು ಫುಲ್ ಖುಷಿ. ಇಲ್ಲಾಂದ್ರೆ ಮನೆ ಆಗಿಬಿಟ್ಟು ಚಪಾಟಿ ಅಲ್ಲೇ ಕಚೇಟಿ ಅಲ್ಲೇ ಇದು ಥರ ಮನಸ್ಸೇ ಇರ್ತಾ ಇರಲಿಲ್ಲ ನಮಗಂತ ಕೆಲಸ ಮಾಡಕ್ಕೆ. ಆದರೂ ಕೂಡ ಕೆಲಸ ಮಾಡ್ತಾವೆ. ಇಲ್ಲಿ ಸಮುದಾಯ ಭವನಲ್ಲಿ ನಡೀತೈತಿ. ಹೊರಗಡೆ ಡೆಕೋರೇಷನ್ ಮಾಡಕತ್ತಾರ, ಪಾತ್ರಿ ಎಲ್ಲ ಬಂದವು, ತರಕಾರಿ ಒಂದು ಬಂದ್ಬಿಟ್ರೆ ಕೆಲಸ ಸ್ಟಾರ್ಟ್ ನಮ್ದು. ಸಮುದಾಯ ಭವನ ಬಂದವೆ, ಮನೆ ಅಂತ ಹೇಳಿ ಕರ್ಕೊಂಡ್ಬಂದು ಸಮುದಾಯ ಭವನ ಕರ್ಕೊಂಡ್ಬಂದಾರ. ಏನು ಚೆನ್ನಾಗಿ ಬಿಡಿ ಸರ್. ಇದೆ ಸ್ವಲ್ಪ ಮನೆ ಮುಂದೆ ಹಾಕಿ ಅವ್ರು ಬಿಡ್ತಾರೆ. ಇಲ್ಲಿ ಸ್ವಲ್ಪ ಬೆಟರ್ ಚೌಟ್ರಿ ಅಂತಾರೆ ಸಮುದಾಯ ಭವನ ಅಂತ. ಸ್ವಲ್ಪ ಚೆನ್ನಾಗಿ ಇರೋದ್ರೆ ಬೆಸ್ಟ್ ಅಲ್ಲ, ಬೆಟರ್ ಸರ್. ಬೆಟರ್ ಬದುಕೇಂದಿ ಬಡ ಜೀವ ಹುಲಿ ಆರಾಮಾಯ್ತು ನೋಡಪ್ಪ. ಇದು ಯಾವಾಗ ಪಂಪ್ ಡೆಕೋರೇಷನ್ ರೆಡಿ ಮಾಡ್ಕೊಳಕತ್ತಾರ. ಓಹೋ ಸಿಗ ದೊರ್ಸನ ಡೆಕೋರೇಷನ್ ಮಾಡಕತ್ತಾರ. ನೋಡ್ಲಿ ಗೈಸ್, ಡೆಕೋರೇಷನ್ ನೈಟ್ ರಿಸೆಪ್ಷನ್ ಮಾಡಕತ್ತಾರ. ಬಾಳೆ ಎಲೆ 3 ಕಟ್ಟು ಬಂದವು. ನಡೀತು. 1000 ಇರಬಹುದು ಜನ ಊಟಕ್ಕೆ ರಾತ್ರಿ. 600 ಅಂತ ಸುಳ್ಳ ಕೇಳ್ತಿ. 600 ನಾನು ಕಟ್ ನೋಡಿ ಹೇಳಿದಪ್ಪ. ಫೇಮಸ್ ಹೊಟ್ಟೆ ಹಾಕೆ ಸೇರ್ ನೋಡಿ ಎಷ್ಟು ದಿನ ಬರ್ತದೆ. ಅದು ಚೌಟ್ರಿ ಚೇರ್ ಅವು, ಅದ್ರ ಮೇಲೆ ಹೇಳಂಗಿಲ್ಲ. ಎಷ್ಟು ಜನ ಕಂಡ ಚೌಟ್ರಿ ಇವಾಗ ಡೆಕೋರೇಷನ್ ರೆಡಿ ಮಾಡಕತ್ತಾರ. ನೈಟ್ ಸಖತ್ತಾಗಿರ್ತೈತಿ ಎಲ್ಲ ಪೂರ್ಣ ಪ್ರಮಾಣವಾಗಿ ಮುಗಿಸಿದ ಮೇಲೆ. ಇವಾಗ ತಾನೇ ಆಟೋದಲ್ಲಿ ರೇಷನ್ ಬಂದವು. ರೇಷನ್ನು ಸ್ವಲ್ಪ ತರಕಾರಿ ಬಂದವು, ನಾಳೆ ಇಳಿಸ್ಬೇಕು. ಇವಾಗ ಹುಡುಗರು ರೆಡಿ. ಎಷ್ಟದಾವ ಫುಲ್ 2 ಮಿಕ್ಸ್ ಬಂದವ ತರಕಾರಿ ರೇಷನ್. ಆಯ್ತು, ಹುಷಾರು. ಏ ಬರ್ರಪ್ಪ ಗೈಸ್, ಆಮೇಲೆ ಸಿಗುವ ಗೈಸ್. ಇವಾಗ ಎಲ್ಲ ಐಟಮ್ಗಳು ಒಂದ್ ಕಡೆ ಇಟ್ಕೋಬೇಕು. ಇವಾಗ ತರಕಾರಿನ ಇಲ್ಲ ಹಾಕಂತ ಹೇಳ್ರು ಅಪ್ಪ. ಎಲ್ಲಕ್ಕಂತ ಗೊತ್ತಾಗ್ತಲ್ಲ. ಇಲ್ಲೇ ಅಷ್ಟೇ, ಏನು ಮಾಡಕ್ ಇವಾಗ.
ನೋಡಿ ಇಲ್ಲೇ ಇಟ್ರಿ ಅವನು ಒಬ್ಬನು. ತಗೊಂಬರ್ರಿ ಬೇಗ. ಇಲ್ಲ ಚೌಟ್ರಿ ಚೆನ್ನಾಗಿಲ್ಲ ಬ್ರೋ, ಮತ್ತೆ ಗೈಸ್ ಫೈನಲಿ ತರಕಾರಿ ಹಿಡ್ಕೊಂಡಿದ್ದೀವಿ. ಇವಾಗ ಹೆಚ್ಚಿಗೆಂಬಿಟ್ಟು ನೈಟ್ ಊಟಕ್ಕೆ ರೆಡಿ ಮಾಡ್ಕೋಬೇಕು. ಆಮೇಲೆ ಹೆಚ್ಚು ತೋರಿಸ್ತೀನಿ. ಪಿಕ್ಚರ್ ಬಿಟ್ಟಾಗೈತೆ, ಪಿಕ್ಚರ್ ಪಾಪ ಹುಡುಗನ ಕೈ ಹೋಗ್ಬಿಡೈತಿ. ಹೆಚ್ಚಿ ಬರೀ ಹೆಚ್ಚದಾಗಿ ಬಿಡ್ತಲ್ಲಪ್ಪ ನಮ್ದು ಇವತ್ತು. ಓಕೆ ಗೈಸ್, ಮುಂದೆ ವಿಡಿಯೋ ಸಿಗುವ. ಬಾಯ್.